ಫಂಕ್ಷನ್ ಟು ಸ್ವ್ಯಾಪ್ ಟು ವೇರಿಯಬಲ್ ವ್ಯಾಲ್ಯೂಸ್. ಏನಂತಂದ್ರೆ ನಿಮಗೆ 2 ವೇರಿಯಬಲ್ಸ್ ಕೊಟ್ಟಿರ್ತಾರೆ, ಅದರದ್ದು ವ್ಯಾಲ್ಯೂಸ್ ನೀವು ಸ್ವ್ಯಾಪ್ ಮಾಡಬೇಕು. ಓಕೆ, ಸೊ ಈಗ ನಮ್ಮದು ಸೆಕೆಂಡ್ ಕ್ವಶನ್ಗೆ ಬರ್ರಿ. ಏನು ಸೆಕೆಂಡ್ ಕ್ವಶನ್? ಸ್ವ್ಯಾಪ್ ವ್ಯಾಲ್ಯೂಸ್ ಅಂದರೆ ಒಂದು ಫಂಕ್ಷನ್ ಬರೋದು 2 ವೇರಿಯಬಲ್ ವ್ಯಾಲ್ಯೂ ಇಂಟರ್ಚೇಂಜ್ ಮಾಡ್ರಿ ಅಂತ ಕ್ವಶನ್ ಇದು, ಆಯಿತಾ? ಸೊ ಇದ್ರೊಳಗೆ ಇಲ್ಲಿ ಏನು ಇನ್ಪುಟ್ ಏನಂದ್ರೆ ಅಗೇನ್ ದೇರ್ ಆರ್ 2 ನಂಬರ್ಸ್, ನಂಬರ್ 1 ನಂಬರ್ 2, 2 ನಂಬರ್ ಅದಾವ. ಇಲ್ಲಿ ಇಂಟರ್ನಲ್ಲಿ ಏನಾಗ್ಬೇಕಂದ್ರೆ ಇದ್ರ ವ್ಯಾಲ್ಯೂ ಇದಕ್ಕೆ ಕಾಪಿ ಆಗಬೇಕು, ಇದ್ರ ವ್ಯಾಲ್ಯೂ ಇದಕ್ಕೆ ಕಾಪಿ ಆಗಬೇಕು. ಆಮೇಲೆ ಔಟ್ಪುಟ್, ಸೊ ಇಲ್ಲಿ ಔಟ್ಪುಟ್ ಆ್ಯಕ್ಚುಲಿ ನಂಬರ್ಸ್ ಏನು ನಾವು ರಿಟರ್ನ್ ಮಾಡೋಕ್ತಿಲ್ಲ, ಆಯಿತಾ? ಸೊ ಇಲ್ಲಿ ಔಟ್ಪುಟ್ ಏನೂ ಇಲ್ಲ. ಔಟ್ಪುಟ್ ಏನೈತಂದ್ರೆ ವೈಡ್ ಇದೆ, ಬಟ್ ಆ ಪಾಸ್ ಮಾಡಿದಂಥ ವ್ಯಾಲ್ಯೂಸ್ದು ಪಾಸ್ ಏನು ಮಾಡಿದ್ವಲ್ಲ ಅದರದ್ದು ವ್ಯಾಲ್ಯೂಸ್ ಚೇಂಜ್ ಮಾಡ್ಬೇಕಾಗತ್ತೆ, ಆಯಿತಾ? ಸೊ ದಟ್ ಈಸ್ ದ ಲಾಜಿಕ್. ಇದ್ರೊಳಗೆ ಏನಂತಂದ್ರೆ ಫಂಕ್ಷನ್ಸ್ದೊಳಗೆ ಒಂದು ವೇರಿಯಬಲ್ ಸ್ಕೋಪ್ ಅಂತ ಬರುತ್ತೆ ಕಾನ್ಸೆಪ್ಟ್, ಆಯಿತಾ? ನೀವೇನಾರ ಸ್ಟ್ಯಾಕ್ ಮೆಮೊರಿದಾಗ ಒಳಗೆ ಅದು ಅಲೋಕೇಟ್ ಆಗಿತ್ತಂದ್ರೆ ನೀವು ಇಲ್ಲಿ ಫಂಕ್ಷನ್ ಕಾಲ್ ಮಾಡಿದಾಗ ಅದನ್ನ ಎಕ್ಸ್ಚೇಂಜ್ ಮಾಡಿದ್ರಿ, ಮತ್ತು ಕಾಲಿಂಗ್ ಫಂಕ್ಷನ್ದಾಗ ಹೋದ್ರೆ ಅದು ಏನೂ ಚೇಂಜ್ ಆಗಿರಲ್ಲ. ಸೊ ನಿಮಗೆ ಅದು ಕೋಡ್ ಮಾಡುವಾಗ ಡೆಮೋ ಮಾಡಿ ತೋರಿಸ್ತೀನಿ ಅದು ಹೆಂಗಿರುತ್ತಂತ. ಸೊ ಇದ್ರೊಳಗೆ ನೀವು ಏನಂತಂದ್ರೆ ಬೈ ರೆಫರೆನ್ಸ್ ಯೂಸ್ ಮಾಡಬೇಕು. ಸೊ ಕೆಲವೊಂದು ಲ್ಯಾಂಗ್ವೇಜ್ದೊಳಗೆ ಸೀದಾಗದು ಏನಂದ್ರೆ ಪಾಯಿಂಟರ್ಸ್ ಅಂತಾರೆ, ಅದು ಯೂಸ್ ಮಾಡ್ತಾರೆ. ಓಕೆ, ಇನ್ನು ಇದ್ರೊಳಗೆ ಜಾವಾದೊಳಗದು ಹೆಂಗೈತಿ, ಅಲ್ಲಿ ನೀವೆಲ್ಲ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿರ್ತೀರಿ. ಸೊ ಆಬ್ಜೆಕ್ಟ್ ಕ್ರಿಯೇಟ್ ಮಾಡೋದ್ರಿಂದ ಬೈ ಡಿಫಾಲ್ಟ್ ಆಬ್ಜೆಕ್ಟ್ಸ್ ಎಲ್ಲ ಹೀಪ್ ಮೆಮೊರಿದಾಗ ಅಲೋಕೇಟ್ ಆಗ್ತಾವೆ. ಸೊ ದೇ ಆರ್ ಆಲ್ರೆಡಿ ರೆಫರೆನ್ಸ್ ಟೈಪ್ಸ್ ಇರ್ತಾವೆ. ಸೊ ಅದರಿಂದ ಏನಾಗುತ್ತೆ, ನಿಮ್ಗೆ ಅದ್ರದ್ದು ವ್ಯಾಲ್ಯೂ ಚೇಂಜ್ ಮಾಡಿದ್ರು ನೀವೆಲ್ಲಿ ಕಾಲ್ ಮಾಡ್ತೀರಲ್ಲ ಅಲ್ಲಿ ಆ ವ್ಯಾಲ್ಯೂ ರಿಫ್ಲೆಕ್ಟ್ ಆಗುತ್ತೆ, ಆಯಿತಾ? ಸೊ ಈ ಥರ ವಿತ್ ರೆಫರೆನ್ಸ್ ಇದ್ದಾಗ ಯು ಕ್ಯಾನ್ ಯೂಸ್ ದಿಸ್ ಪರ್ಟಿಕ್ಯುಲರ್ ಟೆಕ್ನಿಕ್. ಓಕೆ, ಆಮೇಲೆ ಇದ್ರೊಳಗೆ ಏನಂತಂದ್ರೆ ಪೈಥಾನ್ದೊಳಗೆ ದೆರ್ ಈಸ್ ಒನ್ ಎಡಿಷ್ನಲ್ ಚಾಲೆಂಜ್. ಏನಂತಂದ್ರೆ ನೀವು ಪ್ರತಿಯೊಂದು ವೇರಿಯಬಲ್ ಡಿಕ್ಲೇರ್ ಮಾಡಿರ್ತೀರಲ್ಲ ಅದಕ್ಕೊಂದು ವ್ಯಾಲ್ಯೂ ಅಂತ ಇರುತ್ತಲ್ಲ, ಆ ವ್ಯಾಲ್ಯೂ ಮೆಮೊರಿ ಒಳಗೆ ಅಲೋಕೇಟ್ ಆಗಿರುತ್ತೆ. ಈ ವೇರಿಯಬಲ್ ಅದಕ್ಕೆ ಪಾಯಿಂಟ್ ಮಾಡ್ತಿರ್ತೈತಿ. ಆದರೆ ನೀವು ಬೇರೆ ಇನ್ನೊಂದು ಅದ್ರದ್ದು ವ್ಯಾಲ್ಯೂ ಚೇಂಜ್ ಮಾಡಿದಾಗ ಹಳಿದು ಮೆಮೊರಿ ಫ್ರೀ ಆಗಿ ಇನ್ನು ಹೊಸ ಮೆಮೊರಿ ಅಲೋಕೇಟ್ ಆಗ್ತೈತಿ. ಅಲ್ಲೇನಂದ್ರೆ ಆಬ್ಜೆಕ್ಟ್ಸ್ ಏನಂತ ಇರೋದಕ್ಕೆ ಇಮ್ಯೂಟೇಬಲ್ ಅಂತ ಹೇಳ್ತಾರೆ. ಇದಕ್ಕೆ ಅದ್ರ ಬಗ್ಗೆ ನಾವು ಡೀಟೇಲಾಗಿ ಡಿಸ್ಕಸ್ ಮಾಡೋಣ ಅಂತ ಪೈಥಾನ್ದು. ಸೊ ದೆರ್ ಆರ್ ಡಿಫ್ರೆಂಟ್ ಪ್ಯಾಟರ್ನ್ಸ್. ನಾನು ನಿಮಗೆ ಇದನ್ನು ಮೆಕ್ಯಾನಿಕಲಿ ಈಗ ಬರೀ ಅಲ್ಗೋರಿದಮ್ಗೆ ಬರೋಣ. ಅಲ್ಗೋರಿದಮ್ ಹೆಂಗೆ ನಾ ಇದನ್ನು ಮೆಕ್ಯಾನಿಕಲಿ ಮಾಡನ್ನಿ ಅಂತ ತಿಳ್ಕೊ. ನೀವು ಹೆಂಗೆ ಮಾಡ್ತೀರಿ? ಓಕೆ, ಈಗ ಇದ್ರ ವ್ಯಾಲ್ಯೂ 10 ಐತಿ, ಇದ್ರದ್ದು 20 ಐತಿ. ಸೊ ನೀವೇನಂತೀರಿ, ಓಕೆ ಇದ್ರದ್ದು 10 ಇದ್ರದ್ದು 20 ಐತಲ್ಲ. ಸೊ ನೀವೇನಂತೀರಿ, ದಿಸ್ ಈಸ್ ಈಕ್ವಲ್ ಟು ನಾವು 20 ಆ್ಯಂಡ್ ದಟ್ ಈಸ್ ಈಕ್ವಲ್ ಟು 10 ಅಂತೀರಿ. ಭಾಳ ಇದು ನಮ್ಮ ಬ್ರೈನ್ಗೆ, ನಮ್ಮ ಐಸ್ಗೆ, ನಮ್ಮ ಕೈಗೆ ಇದು ಮಾಡೋದು ಭಾಳ ಈಸಿ ಐತಿ. ನಾವು ತಲೆ ಒಳಗೆ 2 ನಂಬರ್ ನೆನಪಿಟ್ಕೊಂಡು ಸ್ವ್ಯಾಪ್ ಮಾಡೋದು ಈಸ್ ಎಕ್ಸ್ಟ್ರೀಮ್ಲಿ ಈಸಿ ಫಾರ್ ಅವರ್ ಬ್ರೈನ್, ರೈಟ್? ಬಟ್ ಅದು ಕಂಪ್ಯೂಟರ್ಗೆ ಹೆಂಗೆ ಹೇಳ್ತೀರಿ ನೀವು? ಕಂಪ್ಯೂಟರ್ ಅದನ್ನ ಎಲ್ಲರ ಮೆಮೊರಿ ಒಳಗೆ ಇಟ್ಕೋಬೇಕಲ್ಲ, ರೈಟ್? ಸೊ ಅದಕ್ಕೆ ಜನರಲಿ ಲಾಜಿಕ್ ಏನು ಮಾಡ್ತಾರಂತಂದ್ರೆ ಇದಕ್ಕೊಂದು ಇದು ಕೊಡ್ತೀನಿ ನಾ, ಎನಾಲಜಿ ಏನಂತಂದ್ರೆ ಈ ನೀವು ಕೈ ಒಳಗೆ 2 ಬಾಲ್ ಹಿಡ್ಕೊಂಡಿರಿ ಅಂತ ತಿಳ್ಕೊರಿ, ಅವೆರಡು ಎಕ್ಸ್ಚೇಂಜ್ ಮಾಡ್ಬೇಕನ್ನತ್ತೀರಿ. ನೀವು ಹಿಂಗೆ ಏರ್ನ್ಯಾಗ ಅದನ್ನು ಒಗೆದು ಈ ಥರ ಕ್ಯಾಚ್ ಹಿಡಿಬೋದು. ಬಟ್ ಏರ್ನ್ಯಾಗ ಹಿಂಗೆ ಹಾರಿಸಿ ಒಗ್ಯಕ್ಕೆ ಇದಿಲ್ಲ, ಅಲೋಡ್ ಇಲ್ಲ. ಹಂಗಂದ್ರೆ ಏನು ಮಾಡ್ತೀರಿ, ನೀವು ಒಂದು ಬಾಲನ್ನು ಎಲ್ಲರ ಕೆಳಗೆ ಇಡ್ತೀರಿ ಟೆಂಪ್ರರಿ. ಈ ಕೈಯಲ್ಲಿರೋ ಬಾಲು ಈ ಕೈಗೆ ತೊಗೋತೀರಿ, ಆಮೇಲೆ ಆ ಕೆಳಗೆ ಇಟ್ಟಿದ್ದ ಬಾಲ್ ತೊಗೋತೀರಲ್ಲ. ಸೊ ಒಂದು ನಿಮಗೆ ಟೆಂಪ್ರರಿ ಸ್ಪೇಸ್ ಬೇಕಾಗತ್ತೆ. ಸೊ ಸೇಮ್ ಲಾಜಿಕ್ ಇಲ್ಲಿ ಯೂಸ್ ಆಗುತ್ತೆ. ಏನಂತಂದ್ರೆ ಇಲ್ಲೊಂದು ನಂಬರ್ ಇದೆ 10 ಐತಿ, ಇಲ್ಲಿ 20 ಐತಿ. ಇದು ರ್ಯಾಮ್ ಒಳಗೆ ಈ ಥರ ಸ್ಟೋರ್ ಆಗೈತಿ 10 ಆ್ಯಂಡ್ 20 ಅಂತ. ಸೊ ನೀವೇನು ಮಾಡ್ತೀರಿ, ಟೆಂಪ್ರರಿಯಾಗಿ ಈ 10 ಏನೈತಲ್ಲ ಇದ್ರ ವ್ಯಾಲ್ಯೂನ ಇಲ್ಲೊಂದು ಟೆಂಪ್ರರಿಯಾಗಿ ಸ್ಟೋರ್ ಮಾಡ್ತೀರಿ ಬೇರೆ ಸ್ಥಾನದಾಗ. ದಿಸ್ ಈಸ್ ದ ಟೆಂಪ್ರರಿ ವೇರಿಯಬಲ್. ಓಕೆ, ಅಲ್ಲಿ ಮಾಡಿ ಏನು ಮಾಡ್ತೀರಿ, ನೆಕ್ಸ್ಟ್ ಸ್ಟೆಪ್ನಾಗ ಈ 20 ವ್ಯಾಲ್ಯೂನ ಇಲ್ಲಿ ಓವರ್ ರೈಟ್ ಮಾಡ್ತೀರಿ. ಅದನ್ನು ಓವರ್ ರೈಟ್ ಮಾಡಿದಾಗ ಏನಾಯಿತು, ಇಲ್ಲಿ 20 ಆಯಿತು. ಸೊ ಈಗೇನದು ಇದು 20 ಆಯಿತು, ಇದು 20 ಆಯಿತು. ಆದರೆ ಇಲ್ಲಿ ಟೆಂಪ್ರರಿ ವೇರಿಯಬಲ್ನಾಗ ಇಲ್ಲಿ ನಿಮ್ಗೆ ಗೊತ್ತೈತಿ ಇದು ಎ ವ್ಯಾಲ್ಯೂ ಎಷ್ಟಿತ್ತು, 10 ಇತ್ತು ಅಂತ ಗೊತ್ತೈತಿ. ಸೊ ಅವಾಗ ಬಂದು ಏನು ಮಾಡ್ತೀರಿ, ಇದನ್ನು ಓವರ್ ರೈಟ್ ಮಾಡಿ ಇಲ್ಲಿ ಇದನ್ನು 10 ಮಾಡ್ತೀರಿ. ಸೊ ದಿಸ್ ಟೆಕ್ನಿಕ್ ವಿಲ್ ವರ್ಕ್ ಫಾರ್ ದ ಕಂಪ್ಯೂಟರ್ಗೆ ಇದು ಮಾಡೋಕ್ಕೆ ಸಾಧ್ಯ ಐತಿ, ಆಯಿತಾ? ಕಂಪ್ಯೂಟರ್ ಒಳಗೆ ಹಿಂಗೆ ಅದನ್ನು ಏರ್ನ್ಯಾಗ ಹಾರಿಸಿ ಸ್ವ್ಯಾಪ್ ಮಾಡೋಕ್ಕೂ ಸಾಧ್ಯ ಇಲ್ಲ, ಅಥವಾ ತಾನೇ ನೆನಪಿಟ್ಕೊಂಡು ಓಕೆ 2 ಸ್ವ್ಯಾಪ್ ಮಾಡ್ರಿ ಅಂತ ಹೇಳಿದ್ರೆ ಅದನ್ನ ಮಾಡೋಕ್ಕೂ ಸಾಧ್ಯ ಇಲ್ಲ. ಸೊ ಇಟ್ ವಿಲ್ ಯೂಸ್ ದಿಸ್ ಕೈಂಡ್ ಆಫ್ ಟೆಕ್ನಿಕ್ ವಿಚ್ ಇಸ್ ಆಲ್ಸೋ ಸಿಮಿಲರ್ ಟು ನಾನು ನಿಮ್ಗೆ ಹೇಳಿದ್ನೆಲ್ಲ ಬಾಲ್ ಅದು ಕೆಳಗಿಟ್ಟು ತೊಗೊಳ್ಳೋದು, ಆ ಟೆಕ್ನಿಕ್ ಥರನೇ ಇದೆ. ಸೊ ಇದ್ರದ್ದು ಅಲ್ಗೋರಿದಮ್ ನಾವು ಬರೋದು ನೋಡೋಣ ಅಂತ. ಆಮೇಲೆ ಇದ್ರ ಜೊತೆಗೇನ ನೀವು ಆ ವೇರಿಯಬಲ್ ಸ್ಕೋಪ್, ಸ್ಟ್ಯಾಕ್ ಮೆಮೊರಿ, ಇವು ಎಲ್ಲ ಕಾನ್ಸೆಪ್ಟ್ಸ್ ಕಲಿತೀರಿ ಅಂತ. ಫಂಕ್ಷನ್ ಟು ಸ್ವ್ಯಾಪ್ ನಂಬರ್ಸ್. ಈಗ ಇಲ್ಲೇನು ಮಾಡೋಣ, ಇದು ಕಮೆಂಟ್ ಹಾಕಿ ಇದಕ್ಕೆ ಇದೊಂದು
Okay, so next second program ಏನು swap. ಸೊ ಏನು ಬರೀತೀರಿ ಇವಾಗ ಸ್ಟ್ಯಾಟಿಕ್ void swap int number 1 comma int number 2. ಓಕೆ, ಲಾಜಿಕ್ ಏನೈತಿ ನಿಮ್ಗೆಲ್ಲರಿಗೂ ಗೊತ್ತೈತೆ, ಅಗದಿ ಸಿಂಪಲ್ ಲಾಜಿಕ್. ಟೆಂಪರರಿ ಈಸ್ ಈಕ್ವಲ್ ಟು number 1, then number 1 is equal to number 2, and then finally number 2 is equal to temp, right? ಇಷ್ಟಾಯಿತು. ದೆನ್ ಯು ನೀಡ್ ಅ ಫಂಕ್ಷನ್ ಟು ಇದು ಇನ್ವೋಕ್ ಅಲ್ಲ. ಸೊ ಇನ್ವೋಕ್ಗೆ ಏನಾಗೇನು ಸ್ಟ್ಯಾಟಿಕ್ ವಾಯ್ಡ್ ಇನ್ವೋಕ್ ಸ್ವಾಪ್. input 1 10, int input 2 20, swap input 1 comma input 2. Okay, finally you print. ಇದ್ರೊಳಗೆ ಈ ಥರ ಈಸಿಯಾಗಿ ನೀವು ಹಿಂಗೆ ಮಾಡ್ಕೋತ ಹೋಗ್ಬೋದು, ಪ್ಲಸ್ ಹಾಕೋಂತ. ಆ್ಯಂಡ್ ದೆನ್ ಅಗೇನ್ ವಿತ್ ಯು ಕ್ಯಾನ್ ಪುಟ್ ಸ್ಪೇಸ್ ಆ್ಯಂಡ್ ದೆನ್ ರೈಟ್ ಸೇ ಇನ್ಪುಟ್ 2 ಈಸ್ ಈಕ್ವಲ್ ಟು ಪ್ಲಸ್ ಇನ್ಪುಟ್ 2 ಈ ಥರ. ಸೊ ಆಟೋಮೆಟಿಕ್ಲಿ ಏನಾಗುತ್ತೆ, ಇದೆಲ್ಲ ಅಪ್ ಆ್ಯಂಡ್ ಆಗಿ ನಿಮಗೆ ಔಟ್ಪುಟ್ ಕಾಣುತ್ತೆ. ಓಕೆ, ಒಂದು ಕೆಲಸ ಮಾಡೋಣಂತೆ, ಬಿಫೋರ್ ಆ್ಯಂಡ್ ಆಫ್ಟರ್ ಇಲ್ಲೇನಂತ ಬರೀನೋ ಬಿಫೋರ್ ಆ್ಯಂಡ್ ಇಲ್ಲಿ ಆಫ್ಟರ್ ಅಂತ ಬರೀನು. ಓಕೆ, ಸೊ ಏನನ್ಸುತ್ತೆ ನಿಮಗೆ, ಇದು ಕೋಡ್ ವರ್ಕ್ ಆಗುತ್ತಾ? ಸಿಂಪಲ್ ಐತಲ್ಲ, ಇಟ್ ಈಸ್ ವೆರಿ ಸಿಂಪಲ್. ಏನು ಮಾಡಾಕ್ತೀರಿ ನೀವು, ಪಾಸ್ ಮಾಡಾಕ್ತೀರಿ, ಸ್ವ್ಯಾಪ್ ಮಾಡಾಕ್ತೀರಿ, ಕರೆಕ್ಟ್? ಸೊ ವೆರಿ ಸಿಂಪಲ್ ಕೋಡ್. ಲೆಟ್ ಸಿ ಇಫ್ ಇಟ್ ವರ್ಕ್ಸ್. ಬಿಫೋರು 1020 ಐತಿ, ಆಫ್ಟರ್ 1020 ಏನೈತಿ. ಸೊ ಇದು ವರ್ಕ್ ಆಗಲ್ಲ. ಯಾಕೆ ವರ್ಕ್ ಆಗಲ್ಲ? ವೈ ಇಟ್ ಡಸಂಟ್ ವರ್ಕ್? ಯಾಕಂದ್ರೆ ಜಾವಾ ಆಲ್ಸೋ ವೆನ್ ಯು ಪಾಸ್ ದ ವೇರಿಯಬಲ್ಸ್ ಇಟ್ ಈಸ್ ಪಾಸಿಂಗ್ ದೆಮ್ ಬೈ ವ್ಯಾಲ್ಯೂ ಆ್ಯಂಡ್ ನಾಟ್ ಬೈ ರೆಫರೆನ್ಸ್. ಸೊ ಇವೆಲ್ಲ ವೇರಿಯಬಲ್ಸ್ ಏನಂದ್ರೆ ಸ್ಟ್ಯಾಕ್ ಮೆಮೊರಿ ಒಳಗೆ ಅಲೋಕೇಟ್ ಆಗಿರ್ತಾವೆ. ಸೊ ಇಲ್ಲಿ ಇವೆರಡು ವೇರಿಯಬಲ್ ಸ್ಟ್ಯಾಕ್ನಾಗ ಇರ್ತಾವೆ. ನೀವು ಇಲ್ಲಿ ಚೇಂಜ್ ಮಾಡಿದ್ರೆ ಓಕೆ, ನೀವು ಬೇಕಿದ್ರೆ ಇಲ್ಲಿ ಪ್ರಿಂಟ್ ಮಾಡಿ ನೋಡ್ರಿ, ಇಲ್ಲಿ ಏನಂತಾರೆ ಇದ್ರೊಳಗೆ ಪ್ರಿಂಟ್ ಮಾಡಿ ನೋಡ್ರಿ, ವ್ಯಾಲ್ಯೂಸ್ ಏನಾಗಿರ್ತಾವೆ ಚೇಂಜ್ ಆಗಿರ್ತಾವೆ, ಆಯಿತಾ? ಸೊ ಲೆಟ್ಸ್ ಕಾಲ್ ಇಟ್ ನಂಬರ್ 1 ಆ್ಯಂಡ್ ದೆನ್ ಲೆಟ್ಸ್ ಕಾಲ್ ಇಟ್ ನಂಬರ್ 2. ಜಸ್ಟ್ ನಮಗೆ ಪ್ರಿಂಟ್ ಮಾಡುವಾಗ ಇರಲಿ ಅಂತಂದು. ಓಕೆ, ಸೊ ಈಗ ನೋಡ್ರಿ, ಬೇಕಿದ್ರೆ ಪ್ರಿಂಟ್ ಮಾಡಿ ತೋರಿಸ್ತೀನಿ, ಅಲ್ಲೇ ನಿಮ್ಗೆ ಕರೆಕ್ಟ್ ಕಾಣುತ್ತದ. ಓಕೆ, ಸಿ ನಂಬರ್ 1 20 ಆಗಿದೆ, ನಂಬರ್ 2 10 ಆಗಿದೆ. ಇಲ್ಲಿ ಆಗ್ಯಾವು, ಇಲ್ಲಿ ಸ್ವ್ಯಾಪ್ ಆಗ್ಯಾವ. ಆದ್ರೆ ಇಲ್ಲಿ ಒರಿಜಿನಲ್ ವ್ಯಾಲ್ಯೂಗೆ ಏನೂ ಡಿಫ್ರೆನ್ಸ್ ಆಗಿಲ್ಲ. ಬಿಕಾಸ್ ಇನ್ ಜಾವಾ ಆಲ್ಸೋ ಏನಂದ್ರೆ ಇಲ್ಲಿ ವ್ಯಾಲ್ಯೂ ಬೈ ರೆಫರೆನ್ಸ್ ಹೋಗಲ್ಲ, ವ್ಯಾಲ್ಯೂಸ್ ಬೈ ಏನು ಹೋಗ್ತೈತಿ, ಬೈ ವ್ಯಾಲ್ಯೂ ಹೋಗುತ್ತೆ. ಸೊ ಈಗ ಹಂಗಿದ್ರೆ ಏನು ಮಾಡಬೇಕು, ಸ್ವ್ಯಾಪ್ ಮಾಡ್ಬೇಕಂದ್ರೆ? ಸೊ ಒಂದು ಆಪ್ಷನ್ ಏನೋ, ನೀವು ಇದನ್ನು ಮಾಡ್ಬೇಕು, ಏನೋ ಅರೇಂಜ್ನೇ ಹಾಕಿ ಮಾಡ್ಬೇಕು. ಇಲ್ಲ ಅಂತಂದ್ರೆ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಬೇಕು. ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ಒಂದು ಕ್ಲಾಸ್ ಡಿಕ್ಲೇರ್ ಮಾಡಬೇಕು. ಆ ಕ್ಲಾಸ್ನಾಗ ಒಂದು ವೇರಿಯಬಲ್ ಹಾಕಬೇಕು, ಅದ್ರಾಗ ಇದನ್ನು ಅಸೈನ್ ಮಾಡಿ ಆ ಆಬ್ಜೆಕ್ಟ್ಸನ್ನು ಪಾಸ್ ಮಾಡಬೇಕು. ಓಕೆ, ಯಾಕಂದ್ರೆ ಆಬ್ಜೆಕ್ಟ್ಸ್ ಏನಿರ್ತಾವಲ್ಲ ಅವು ಸ್ಟ್ಯಾಕ್ ಮೆಮೊರಿದಾಗ ಅಲೋಕೇಟ್ ಆಗಲ್ಲ. ಆಬ್ಜೆಕ್ಟ್ಸ್ ಎಲ್ಲ ಅಲೋಕೇಟ್ ಆಗ್ತಾವೆ, ಹೀಪ್ನಾಗ ಆಗ್ತಾವೆ. ಬಟ್ ಆ ಕಾನ್ಸೆಪ್ಟ್ ನಾನು ನಿಮಗೆ ಆಮೇಲೆ ಡೀಟೇಲಾಗಿ ಕವರ್ ಮಾಡ್ತೀನಿ. ಓಕೆ, ಸೊ ಫಾರ್ ಟೈಮ್ ಬೀಂಗ್ ಏನಂತಂದ್ರೆ ನೀವು ಇದನ್ನು ನಾ ಇಲ್ಲೇನು ಮಾಡ್ತೀನಿ, ನಿಮ್ಮ ರೆಫರೆನ್ಸಿಗೆ ಇರಲಿ ಇದು ಹಂಗೆ ಕೋಡ್. ಓಕೆ, I'll add a comment here. Okay, this code doesn't work. It is written here to demonstrate that.
ಓಕೆ. ಸೊ ನಾವೇನು ಮಾಡ್ಬೋದು ಈಗ, ಇದ್ರ ಬದಲಿ ಒಂದು ಬೇರೆ ಫಂಕ್ಷನ್ ಹೆಂಗೆ ಬರಿಬೋದು, ಸ್ವ್ಯಾಪ್ ಅಂಡರ್ಸ್ಕೋರ್ v2. ಸೊ ಇಲ್ಲಿ ನಾವೊಂದು ಇಂಟೀಜರ್ ಅರೇ ಮಾಡ್ಬೋದು ಇಲ್ಲಿ. ಸೊ ಈಗ ನೀವು ಇಲ್ಲಿ ಒಂದು ಇಂಟೀಜರ್ ಅರೇ ಮಾಡಬೇಕು. ಸೊ ಇಂಟೀಜರ್ ಅರೇ ಮಾಡ್ಬೇಕಂದ್ರೆ ನೀವು ಈ ಥರ ಒಂದು ಇನ್ಪುಟ್ 3 10, 20. ಸೊ ಈ ಥರ ಮಾಡಿದಾಗ ಏನಾಗುತ್ತಾ, ಒಂದು ಇಂಟೀಜರ್ ಅರೇ ಕ್ರಿಯೇಟ್ ಆಗುತ್ತಾ. ಈ ಇಂಟೀಜರ್ ಅರೇನ ಈ ಸ್ವ್ಯಾಪ್ v2 ಪಾಸ್ ಮಾಡಿರಿ ಆ್ಯಸ್ ಅನ್ ಇನ್ಪುಟ್. ಇನ್ಪುಟ್ 3 ಅಂತ. ಓಕೆ. ಸೊ ಇಲ್ಲಿ ಬೇಕಿದ್ರೆ ನೀವೇನು ಮಾಡ್ಬೋದು, ಟೆಂಪ್ ಇಸ್ ಈಕ್ವಲ್ ಟು ಇದು ನಂಬರ್ಸ್ ಅಂತ ಮಾಡಿರಿ. ಇಲ್ಲೇನು ಮಾಡ್ಬೋದು ನೀವು ಆಗ ನಂಬರ್ಸ್ ಆಫ್ 0. ಸೊ ಫಸ್ಟ್ ಎಲಿಮೆಂಟಿಗೆ ಟೆಂಪ್ಗೆ ಅಸೈನ್ ಮಾಡಿ, ಆಮೇಲೆ ನಂಬರ್ಸ್ ಆಫ್ 0 ಒಳಗೆ ನಂಬರ್ಸ್ ಆಫ್ 1 ಮಾಡಿ, ಆಮೇಲೆ ನಂಬರ್ಸ್ ಆಫ್ 1ದಾಗ ಟೆಂಪ್ ಮಾಡಿರಿ. ಆ್ಯಂಡ್ ದೆನ್ ಸೊ ಫಸ್ಟ್ 0 ಇದ್ದಲ್ಲೇ ನಂಬರ್ಸ್ ಆಫ್ 1, ನಂಬರ್ಸ್ ಆಫ್ 1 ಇದ್ದಲ್ಲಿ ನಂಬರ್ಸ್ ಆಫ್ 2, ನಾಟ್ ಟೆಂಪ್. ಆ್ಯಂಡ್ ದೆನ್ ಫೈನಲಿ ನಂಬರ್ಸ್ ಆಫ್ ನೋ ವೇಟ್ ಸೊ ಮೊದಲು ಟೆಂಪ್ಗೆ ನಂಬರ್ಸ್ ಆಫ್ 0 ಅಸೈನ್ ಮಾಡಿದ್ವಿ, ಅದಾದ್ಮ್ಯಾಗ ನಂಬರ್ಸ್ ಆಫ್ 0ದಾಗ 1 ಅಸೈನ್ ಮಾಡಿದ್ರಿ. ಸೊ 1 ಇದ್ದಾಗ ಟೆಂಪ್ ಮಾಡ್ಬೇಕು. ಕರೆಕ್ಟ್ ಇತ್ತು ಅದು. ಐ ಡೋಂಟ್ ನೋ ಐ ಗಾಟ್ ಕನ್ಫ್ಯೂಸ್ಡ್. ಓಕೆ, 3 ಲೈನ್. of course you have to declare the data type. It's not Python. ಜಾವಾದೊಳಗೆ ಅದಕ್ಕೆ ಬೇಕು ಡೇಟಾ ಟೈಪ್. ಈಗ ನೋಡ್ರಿ, ಇದೇನಾಗುತ್ತೆ, ಸ್ವ್ಯಾಪ್ ಆಗುತ್ತೆ. ಆ್ಯಂಡ್ ದೆನ್ ಹಿಯರ್ ಯು ಕ್ಯಾನ್ ಪ್ರಿಂಟ್ ಇಟ್. ಇಲ್ಲಿ ನೀವೇನಂತ ಮಾಡಬೇಕು, ಇನ್ಪುಟ್ ಆಫ್ 0, ಓಕೆ, ಆ್ಯಂಡ್ ಇನ್ಪುಟ್ ಆಫ್ 1. ಓಕೆ. ಸೊ ಈಗಿದು ಅರೇ ಇದೆಯಲ್ಲ, ಈಗ ಇದನ್ನು ಇಲ್ಲಿಂದ ಇನ್ವೋಕ್ ಮಾಡ್ತಿದ್ದೀವಿ. ಲೆಟ್ಸ್ ಸಿ. ಇಲ್ಲಿ ನೋಡ್ರಿ, ಇಲ್ಲಿ ಆಫ್ಟರ್ ಇನ್ಪುಟ್ ಆಫ್ 0ಗೆ 20 ಆಯಿತು, ಇನ್ಪುಟ್ ಆಫ್ 1 10 ಆಯಿತು. ನಾವು ಆ್ಯಕ್ಚುಲಿ ಏನು ಮಾಡಿದ್ವಿ, 10 ಆ್ಯಂಡ್ 20 ಮಾಡಿದ್ದು ರಿವರ್ಸ್ ಆಗೈತೆ ಇಲ್ಲಿ. ಸೊ ನೀವು ಯಾವಾಗ ಒಂದು ಅರೇ ಪಾಸ್ ಮಾಡ್ತೀರಲ್ಲ ಜಾವಾದೊಳಗೆ, ಆ ಅರೇ ಏನಾಗುತ್ತೆ, ಬೈ ವ್ಯಾಲ್ಯೂ ಆಗುತ್ತೆ, ನಾಟ್ ಇದು ಸಾರಿ ಬೈ ರೆಫರೆನ್ಸ್ ಆಗುತ್ತೆ. ಅಂದ್ರೆ ಅದ್ರದ್ದು ಅಡ್ರೆಸ್ ಸಿ ಒಳಗೆ ಹೆಂಗೆ ಪಾಯಿಂಟರ್ಸ್ ಯೂಸ್ ಆಗುತ್ತಲ್ಲ, ಹಂಗೆ ನೀವು ಆಬ್ಜೆಕ್ಟ್ ಯೂಸ್ ಮಾಡಿದಾಗ ಅಥವಾ ಅರೇ ಯೂಸ್ ಮಾಡಿದಾಗ ಬೈ ರೆಫರೆನ್ಸ್ ಆಗುತ್ತೆ. ಬಟ್ ಅದನ್ನ ನೀವು ಬರೀ ಡೈರೆಕ್ಟ್ ಈ ಥರ ವೇರಿಯೇಬಲ್ ಮಾಡಿದ್ರೆ ಅಂದ್ರೆ ಇಟ್ ವೋಂಟ್ ವರ್ಕ್. ಓಕೆ. ಸೊ ಹಿಯರ್ ಬಿಕಾಸ್ ಇಟ್ ಡಸಂಟ್ ವರ್ಕ್, ಬಿಕಾಸ್ ಹಿಯರ್ ಏನಾಗುತ್ತೆ, ಜಾವಾ ಈಸ್ ಯೂಸಿಂಗ್ ಪಾಸ್ ಬೈ ವ್ಯಾಲ್ಯೂ. ಓಕೆ. ಆ್ಯಂಡ್ ವೆನ್ ವಿ ಯೂಸ್ ಅರೇ ಹಿಯರ್, in this case it is pass by reference. Okay, so pass by reference example using the array, and arrays are supported here. This python ದಾಗ ಏನು ಆ ಥರ array list ಐತೆ ಆ ಥರ ಇಲ್ಲ. This is a proper array in Java. So this is the swap function. I hope this got you the clarity, required clarity.